ರೈತ ಬಾಂಧವರೇ, ಈಗ ತೆಂಗಿನ ಒಂದು ತೋಟದ ನಿರ್ವಹಣೆ ಕುರಿತು ಮಾಹಿತಿ ಪಡೆದುಕೊಳ್ಳೋಣ. ಅದರಲ್ಲಿ ವಿಶೇಷವಾಗಿ ಈಗ ಪೋಷಕಾಂಶಗಳ ಒಂದು ನಿರ್ವಹಣೆಗೆ ಬಂದರೆ, ಸಾವಯವ ಗೊಬ್ಬರಗಳ ಒಂದು ಕ್ರಮಗಳಿಗೆ ಬಂದರೆ, ಮೊದಲ ವರ್ಷದಿಂದಲೇ ತೆಂಗಿಗೆ ಗೊಬ್ಬರವನ್ನು ಒದಗಿಸುವುದರಿಂದ ಉತ್ತಮ ಉತ್ಪಾದಕತೆಯನ್ನು ಪಡೆಯಲು ಸಾಧ್ಯವಾಗಿರುತ್ತದೆ. ಮಳೆಗಾಲದ ಪ್ರಾರಂಭದಲ್ಲಿ ಪ್ರತಿ ತೆಂಗಿನ ಮರಕ್ಕೆ 20ರಿಂದ 80 ಕೆಜಿ ಸಾವಯವ ಗೊಬ್ಬರವನ್ನು ಒದಗಿಸಬೇಕು. ವಿವಿಧ ಸಾವಯವ ಗೊಬ್ಬರಗಳಾದ ಕಾಂಪೋಸ್ಟ್, ಹಟ್ಟಿ ಗೊಬ್ಬರ, ಹಸಿರೆಲೆ ಗೊಬ್ಬರ, ಮೂಳೆ ಗೊಬ್ಬರ, ಮೀನಿನ ಗೊಬ್ಬರ, ಬೇವಿನ ಹಿಂಡಿ, ಹೊಂಗೆ ಹಿಂಡಿ, ನೆಲಗಡಲೆ ಹಿಂಡಿ, ಎರೆಹುಳು ಗೊಬ್ಬರ, ಕೋಳಿ ಹಿಕ್ಕೆ ಇವುಗಳನ್ನು ಬಳಸಬಹುದು. ಸಾವಯವ ತ್ಯಾಜ್ಯಗಳ ಒಂದು ಪುನರ್ಬಳಕೆಗೆ ಬಂದಾಗ ತೆಂಗಿನಿಂದ ದೊರೆಯುವ ತ್ಯಾಜ್ಯಗಳನ್ನು ವ್ಯವಸ್ಥಿತವಾಗಿ ಬಳಸಿಕೊಂಡು ಗೊಬ್ಬರಗಳಾಗಿ ಮಾರ್ಪಡಿಸಿ ತೆಂಗಿಗೆ ಬಳಸಲು ಸುಲಭದ ವಿಧಾನಗಳಿವೆ. ಚೆನ್ನಾಗಿ ನಿರ್ವಹಣೆ ಮಾಡಿದ 1 ಹೆಕ್ಟೇರ್ ತೆಂಗಿನ ತೋಟದಿಂದ ಪ್ರತಿ ವರ್ಷ ಸುಮಾರು 15 ಟನ್ ಒಣಗಿದ ತ್ಯಾಜ್ಯಗಳು ದೊರೆಯುತ್ತವೆ. ಅವುಗಳಲ್ಲಿ ಮುಖ್ಯವಾಗಿ ಗರಿ, ಗೊಂಚಲಿನ ತ್ಯಾಜ್ಯ, ತೆಂಗಿನ ಸಿಪ್ಪೆ, ಇನ್ನು 10 ಹಲವು ದೊರೆಯುವ ವಸ್ತುಗಳನ್ನು ಕ್ರಮಬದ್ಧವಾಗಿ ಪುನರ್ಬಳಕೆಗೆ ಒಳಪಡಿಸುವುದರಿಂದ ಸಾರಜನಕದ ಬಹುಮುಖ್ಯ ಪಾಲನ್ನ ಬಳಸಿದಂತಾಗುತ್ತದೆ. ಒಣಗಿದ ಗರಿಗಳಿಂದ ತೆಂಗಿನ ತೋಟಗಳಲ್ಲೇ ಗುಂಡಿಗಳನ್ನು ತೋಡಿ ಎರೆಹುಳು ಗೊಬ್ಬರ ತಯಾರಿಸಬಹುದು. 1 ಟನ್ ತ್ಯಾಜ್ಯಕ್ಕೆ 1 ಕೆಜಿ ತೂಕದಷ್ಟು ಯೂಡ್ರಿಲಸ್ ಪ್ರಭೇದದ ಎರೆಹುಳುಗಳನ್ನು ಬಳಸಿ 3ರಿಂದ 5 ತಿಂಗಳುಗಳಲ್ಲಿ ಗೊಬ್ಬರ ತಯಾರಿಸಬಹುದು. ಮರಗಳ ಬುಡದಲ್ಲಿ ಗರಿಗಳು, ಸಿಪ್ಪೆ, ನಾರಿನ ಪುಡಿ, ಇನ್ನು 10 ಹಲವು ವಸ್ತುಗಳನ್ನು ಹರಡುವುದರಿಂದ ಸೂರ್ಯನ ತಾಪ, ಹೆಚ್ಚು ಮಳೆಯಿಂದ ರಕ್ಷಣೆ ದೊರೆತು ತೇವಾಂಶ ಆವಿಯಾಗುವುದನ್ನು ತಡೆದಂತಾಗುತ್ತದೆ. ಇಷ್ಟೇ ಅಲ್ಲದೆ ಕಳೆಗಳ ನಿಯಂತ್ರಣವಾಗಿ ಬೇರುಗಳು ವೃದ್ಧಿ ಹೊಂದಿ ಆರೋಗ್ಯವಾಗಿರುತ್ತವೆ. ಇನ್ನು ಹಸಿರೆಲೆ ಗೊಬ್ಬರದ ಬಳಕೆಗೆ ಬಂದರೆ, ಹಸಿರೆಲೆ ಗೊಬ್ಬರದ ಬೆಳೆಗಳನ್ನು ತೆಂಗಿನ ತೋಟಗಳಲ್ಲಿ ಬೆಳೆಸಿ ಮಣ್ಣಿನಲ್ಲಿ ಸಾವಯವ ಅಂಶಗಳನ್ನು ಹೆಚ್ಚಿಸಬಹುದು. ಇದರಿಂದ ಮಣ್ಣು ಕೊಚ್ಚು ಹೋಗುವುದನ್ನು ತಡೆಯಬಹುದು. ಮಳೆಗಾಲದ ಪ್ರಾರಂಭದಲ್ಲಿ ಹಸಿರೆಲೆ ಅಥವಾ ಮುಚ್ಚು ಬೆಳೆಗಳ ಬೀಜಗಳನ್ನು ಬಿತ್ತಿ 45 ದಿನಗಳ ನಂತರ ಹೂವಾಗುವುದಕ್ಕೆ ಮುನ್ನ ಉಳುಮೆ ಮಾಡಿ ಮಣ್ಣಿಗೆ ಸೇರಿಸುವುದು ಉತ್ತಮ ಕ್ರಮ. ಇಂತಹ ಬೆಳೆಗಳಲ್ಲಿ ಮುಖ್ಯವಾದವುಗಳೆಂದರೆ ಕ್ರೋಟಿಲೇರಿಯಾ ಜಿನ್ಸಿಯಾ, ಸೆಣಬು, ಟೆಪ್ರೋಸಿಯಾ ಪರ್ಪುರಿಯಾ, ಗ್ಲಿರಿಸಿರಿಯಾ, ಕೆಲಪೋಗಿನಿಯಂ, ಮ್ಯುಕನೈಡಿಸ್, ಮೈಮೋಸಾ ಇನ್ವಿಸಾ, ಮುಳ್ಳಿಲ್ಲದ ನಾಚಿಕೆ ಗಿಡ ಇತ್ಯಾದಿಗಳನ್ನು ಬೆಳೆಯಬಹುದು. ರಸಗೊಬ್ಬರದ ಒಂದು ನಿರ್ವಹಣೆಗೆ ಬಂದರೆ ಬೇಕಾದ ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್ ಪ್ರಮಾಣ 500, 320, 200 ಗ್ರಾಂನಂತೆ ತೆಂಗಿನ ಬೆಳೆಯ ವಿವಿಧ ಹಂತಗಳಲ್ಲಿ ಶಿಫಾರಸು ಮಾಡಲಾಗಿದೆ. ತೆಂಗಿನ ತೋಟಗಳಲ್ಲಿ ಅಂತರ ಬೆಳೆ, ಮಿಶ್ರ ಬೆಳೆ, ಬಹುಸಾಂದ್ರದ ಬೆಳೆ ಪದ್ಧತಿಗೆ ಬಂದರೆ ತೋಟಗಳಲ್ಲಿ 4 ಮರಗಳ ಮಧ್ಯೆ ದೊರೆಯುವ ಸೂರ್ಯನ ಪ್ರಕಾಶ, ತೇವಾಂಶ, ಮಣ್ಣಿನ ಗುಣ, ಆಯಾ ವಾತಾವರಣಕ್ಕೆ ಅನುಗುಣವಾಗಿ ವಿವಿಧ ಬೆಳೆ ಪದ್ಧತಿಗಳ ಕಾರ್ಯಸೂಚಿಯನ್ನ ತಯಾರಿಸಿಕೊಳ್ಳಬೇಕು. ವಿವಿಧ ಅಂತರ್ ಬೆಳೆಗಳಾದ ಬಾಳೆ, ಕಬ್ಬು, ರಾಗಿ, ಜೋಳ, ನೆಲಗಡಲೆ, ತರಕಾರಿಗಳು, ಹೂವಿನ ಬೆಳೆಗಳು, ಔಷಧಿ ಮತ್ತು ಸುಗಂಧ ದ್ರವ್ಯ ಬೆಳೆಗಳನ್ನು ತೆಂಗಿನೊಂದಿಗೆ ಬೆಳೆಸಬಹುದು. ಹಳೆಯ ತೋಟಗಳಲ್ಲಿ ಕೋಕೋ, ಜಾಜಿಕಾಯಿ, ಲವಂಗ, ಕಾಳುಮೆಣಸು, ಅನಾನಸು, ಪಚೌಲಿ, ಇನ್ನು 10 ಹಲವು ಬೆಳೆಗಳನ್ನು ಮಿಶ್ರ ಬೆಳೆಗಳಾಗಿ ಬೆಳೆಸಬಹುದು. ಆದರೆ ವಿವಿಧ ಅಂತರ್ಬೆಳೆ, ಮಿಶ್ರ ಬೆಳೆಗಳಿಗೆ ಪ್ರತ್ಯೇಕವಾಗಿ ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಪೋಷಕಾಂಶಗಳನ್ನು ಬಳಸಬೇಕು. ವಿವಿಧ ಬೆಳೆಗಳ ಸಸ್ಯ ಸಂರಕ್ಷಣೆಯನ್ನು ಆಯಾ ಸಮಸ್ಯೆಗೆ ತಕ್ಕಂತೆ ಕೈಗೊಳ್ಳಬೇಕು. ತೆಂಗು ಆಧಾರಿತ ಮಿಶ್ರ ಬೇಸಾಯ ಪದ್ಧತಿಗಳಾದ ಹೈನುಗಾರಿಕೆ, ಕೋಳಿ ಸಾಕಣೆ, ಮೀನು ಸಾಕಣೆ, ಜೇನು ಸಾಕಣೆ ಮತ್ತು ಅಣಬೆ ಬೇಸಾಯವನ್ನು ಕೈಗೊಂಡು ಅಧಿಕ ಲಾಭ ಗಳಿಸಬಹುದು. ಹೈನುಗಾರಿಕೆಗಾಗಿ ತೆಂಗಿನ ತೋಟಗಳಲ್ಲಿ ಹೈಬ್ರಿಡ್ ನೇಪಿಯರ್ ಅಥವಾ ಗಿನಿ ಹುಲ್ಲನ್ನು ಬೆಳೆಸಿ ಅದರೊಂದಿಗೆ ದ್ವಿದಳ ಜಾತಿಯ ಮೇವಾದ ಸ್ಟೈಲೋಸ್ಯಾಂಥಿಸ್ನಿಂದ ಉತ್ತಮ ಮೇವನ್ನು ಪಡೆಯಬಹುದು. ಇನ್ನು ತೆಂಗಿನ ತೋಟಗಳಲ್ಲಿ ಕೀಟ ಮತ್ತು ರೋಗಗಳ ಒಂದು ನಿರ್ವಹಣೆಗೆ ಬಂದರೆ ತೆಂಗಿನ ಬೆಳೆಗೆ ಕೀಟ ಮತ್ತು ರೋಗಗಳು ಹೆಚ್ಚಿನ ನಷ್ಟವನ್ನುಂಟು ಮಾಡುತ್ತವೆ. ಆದ್ದರಿಂದ ಸಕಾಲದಲ್ಲಿ ಅವುಗಳನ್ನು ಹತೋಟಿ ಮಾಡಬೇಕು. ಸ್ವಲ್ಪ ಉದಾಸೀನ ಮಾಡಿದರೂ ಸಾಕು, ಹಾನಿಯ ಪ್ರಮಾಣ ಜಾಸ್ತಿಯಾಗುವುದು. ಕೆಲವೊಂದು ಮುಖ್ಯ ಕೀಟ ಮತ್ತು ರೋಗಗಳ ಬಗ್ಗೆ ತಿಳಿದುಕೊಳ್ಳೋಣ. ಕೊಂಬಿನ ದುಂಬಿ, ಇದರ ಕೀಟನಾಮ ಒರಿಕ್ಟಸ್ ರೈನಸರಸ್. ಇದರ ಪ್ರಾಯದ ಕೀಟ ತೆಂಗಿನ ಮರಗಳಿಗೆ ಹಾನಿಯನ್ನುಂಟು ಮಾಡುತ್ತದೆ. ಸುಳಿ ಭಾಗದ ಮೃದು ಮೊಗ್ಗನ್ನು ಕೊರೆದು ಎಳೆಯ ಹಾಗೂ ಇನ್ನೂ ಬಿಚ್ಚಿ ಹರಡಿರದ ಎಲೆಗಳು ಹಾಗೂ ಹೊಂಬಾಳೆಗಳನ್ನು ಕಚ್ಚಿ ತಿನ್ನುತ್ತದೆ. ಹಾನಿಗೀಡಾದ ಭಾಗಗಳು ಒಣಗಿ ಹಾಳಾಗುತ್ತವೆ. ಇದಕ್ಕಾಗಿ ಸಮಗ್ರ ಹತೋಟಿ ಕ್ರಮಗಳನ್ನು ಅನುಸರಿಸಬೇಕು. ಮರವೊಂದಕ್ಕೆ 250 ಗ್ರಾಂ ಬೇವಿನ ಹಿಂಡಿ ಇಲ್ಲವೇ
ಹೊಂಗೆ ಹಿಂಡಿ ಪುಡಿ ಮತ್ತು 250 ಗ್ರಾಂ ಮರಳುಗಳ ಮಿಶ್ರಣವನ್ನು ರಂಧ್ರಗಳಿಗೆ ಸುರಿದರೆ ಉತ್ತಮ ಪರಿಣಾಮ ಸಾಧ್ಯವಾಗುತ್ತದೆ. ಅದಿಲ್ಲದಿದ್ದರೆ ಮರಳಿನೊಂದಿಗೆ ನ್ಯಾಪ್ಥಲಿನ್ ಗುಳಿಗೆಗಳನ್ನು ಬೆರೆಸಿ ಬಳಸಬಹುದು. ಈ ಕೆಲಸವನ್ನು 45 ದಿನಗಳಿಗೊಮ್ಮೆ ಮಾಡುತ್ತಿರಬೇಕು. ಇತ್ತೀಚಿನ ದಿನಗಳಲ್ಲಿ ಕೀಟಗಳನ್ನು ಕೊಲ್ಲುವ ಶಿಲೀಂಧ್ರಗಳು ಸಹ ಲಭ್ಯವಿದೆ. ಮೈಟರೈಜಿಯಂ ಅನಿಸೋಪಿಯೆ ಹಾಗೂ ಬ್ಯಾಕ್ಯುಲೋವೈರಸ್ ನಮ್ಮಲ್ಲಿ ಬಳಕೆಯಲ್ಲಿವೆ. ಕೆಂಪು ಮೂತಿ ಹುಳು ರಿಂಕೋಫೋರಸ್ ಫೆರುಜಿನಿಯಸ್. ಇತ್ತೀಚಿನ ದಿನಗಳಲ್ಲಿ ಈ ಕೀಟ ಬಲು ಮಾರಕವಾಗಿ ಕಂಡುಬಂದಿದೆ. ಒಮ್ಮೆ ಈ ಕೀಟಗಳು ಮರಗಳ ಕಾಂಡದೊಳಕ್ಕೆ ಪ್ರವೇಶ ಮಾಡಿದ್ದೇ ಆದರೆ ಅದರಿಂದ ಪಾರು ಮಾಡುವುದು ಕಷ್ಟ. ಕೇವಲ 8 ತಿಂಗಳಲ್ಲಿ ಗಣನೀಯ ಹಾನಿಯಾಗುವುದು ಖಚಿತ. ಇದರ ಮರಿಗಳು ತಮ್ಮ ಜೀವಮಾನವೆಲ್ಲ ಕಾಂಡದ ಒಳಗೆ ಕಳೆಯುತ್ತವೆ. ಇವುಗಳ ಹಾವಳಿಗೆ ಹೆಚ್ಚಾಗಿ ತುತ್ತಾಗುವ ಮರಗಳೆಂದರೆ 5 20 ವರ್ಷ ವಯಸ್ಸಿನವು. ಹೀಗಾಗಲು ಕಾಂಡದ ಒಳಭಾಗ ಮೃದುವಾಗಿರುವುದೇ ಕಾರಣವಾಗಿರುತ್ತದೆ. ಕೊಂಬಿನ ದುಂಬಿ ಮಾಡಿದ ಗಾಯಗಳು ಅಥವಾ ಇತರೆ ಮತ್ಯಾವುದೇ ಕಾರಣಗಳಿಗೆ ತುತ್ತಾದ ಮರಗಳು ಈ ಕೀಟಗಳನ್ನು ಆಕರ್ಷಿಸುತ್ತವೆ. ಹೆಣ್ಣು ಕೀಟಗಳು ಕಾಂಡದ ಒಳಗೆ ಮೊಟ್ಟೆಗಳನ್ನಿಡುತ್ತವೆ. ಮೊಟ್ಟೆಯೊಡೆದು ಹೊರಬಂದು ಮರಿಹುಳುಗಳು ಅಂಗಾಂಶವನ್ನು ಕೊರೆದು ತಿನ್ನಲು ಪ್ರಾರಂಭಿಸುತ್ತವೆ. ಹಾನಿ ಬಹಳಷ್ಟು ತೀವ್ರಗೊಂಡಾಗ ಅಂತಹ ಮರಗಳು ಸಾಯುತ್ತವೆ. ಸುಳಿ ಅಥವಾ ನೆತ್ತಿ ಯಾವುದೇ ಸೂಚನೆ ಇಲ್ಲದೆ ಮುರಿದು ಬೀಳುತ್ತವೆ. ಮರಿಹುಳುಗಳು ಕಾಂಡದ ಒಳಭಾಗದಲ್ಲಿ ಇರುವ ಕಾರಣ ಅವುಗಳ ಸುಳಿವನ್ನು ತಿಳಿಯಲು ಕಷ್ಟವಾಗುತ್ತದೆ. ಸೂಕ್ಷ್ಮವಾಗಿ ಪರಿಶೀಲಿಸಿದರೆ ಕಾಂಡದಲ್ಲಿ ಅಲ್ಲಲ್ಲಿ ಸಣ್ಣ ಸಣ್ಣ ರಂಧ್ರಗಳಿದ್ದು ಅವುಗಳ ಮೂಲಕ ಕೀಟಗಳು ವಿಸರ್ಜಿಸಿದ ನಾರು, ಹಿಕ್ಕೆ ಮುಂತಾದವುಗಳನ್ನು ಹೊರಬೀಳುತ್ತಿರುವುದು ಕಂಡುಬರುತ್ತದೆ. ಹಾಗೆಯೇ ಕೆಂಪು ಕಂದು ಬಣ್ಣದ ದ್ರವ ಸಹ ಸುರಿಯುತ್ತಿರುತ್ತದೆ. ಪ್ರಾರಂಭದಲ್ಲಿಯೇ ಹತೋಟಿ ಮಾಡಿದಲ್ಲಿ ಹೆಚ್ಚಿನ ಹಾನಿಯಾಗುವುದನ್ನು ತಪ್ಪಿಸಬಹುದು. ಹಾನಿಯು ಮರಗಳ ನೆತ್ತಿಯವರೆಗೆ ವ್ಯಾಪಿಸಿದರೆ ಸುಳಿಭಾಗ ಬಾಡುವುದು. ಇದರ ಹತೋಟಿಗೆ ಆಧುನಿಕ ಬೇಸಾಯ ಕ್ರಮಗಳನ್ನು ಅನುಸರಿಸುವುದು, ತೋಟದಲ್ಲಿ ಸ್ವಚ್ಛತೆಯನ್ನು ಕಾಪಾಡುವುದು ಮುಖ್ಯ. ರಾಸಾಯನಿಕ ಕೀಟನಾಶಕವನ್ನು ಬಳಸುವುದು, ಇನ್ನೂ ಇತರೆ ವಿಧಾನಗಳನ್ನು ಅನುಸರಿಸಬೇಕು. ಕೀಟಗಳನ್ನು ಪತ್ತೆ ಮಾಡಿ ಸೂಕ್ತ ಹತೋಟಿ ಕ್ರಮಗಳನ್ನು ಕೈಗೊಂಡಿದ್ದೇ ಆದರೆ ಅವುಗಳಿಂದಾಗುವ ಹಾನಿಯನ್ನು ತಪ್ಪಿಸಬಹುದು. ಮರಗಳ ಸುಳಿಯಲ್ಲಿ ಇರುವ ಕಸಕಡ್ಡಿ ಮುಂತಾದವನ್ನು ಆಗಾಗ್ಗೆ ತೆಗೆದು ಸ್ವಚ್ಛ ಮಾಡಬೇಕು. ಮೂತಿ ಹುಳುಗಳನ್ನು ಬೋನು ಹಾಕಿ ಸಹ ಹಿಡಿಯಬಹುದು. ಎಳೆಯ ತೆಂಗಿನ ದಿಂಡುಗಳನ್ನು 50 ಸೆಂಟಿಮೀಟರ್ ಉದ್ದಕ್ಕೆ ತುಂಡು ಮಾಡಿ ಸೀಳಿ ಹೋಳುಗಳನ್ನು ಅಲ್ಲಲ್ಲಿ ಇಟ್ಟಿದ್ದಾದರೆ ಹುಳುಗಳು ಅವುಗಳಲ್ಲಿ ಆಸರೆ ಪಡೆಯುತ್ತವೆ. ಈ ಹುಳುಗಳಿಗೆ ಹುಳಿ ಹೆಂಡವನ್ನು ಚಿಮುಕಿಸಿ ನಂತರ ಜೋಡಿಸಿ ಇಟ್ಟರೆ ಕೀಟಗಳು ಅವುಗಳಲ್ಲಿ ಅವಿತುಕೊಳ್ಳುತ್ತವೆ. ಅವುಗಳನ್ನು ಸುಲಭವಾಗಿ ಹಿಡಿದು ಸಾಯಿಸಬಹುದು. ಇಂತಹ 5 6 ಬೋನುಗಳಾದಲ್ಲಿ 1 ಹೆಕ್ಟೇರು ಕ್ಷೇತ್ರಕ್ಕೆ ಸಾಕಾಗುತ್ತದೆ. ಈ ಕೆಲಸವನ್ನು ಸಂಜೆ ಹೊತ್ತಿನಲ್ಲಿ ಮಾಡುವುದು ಒಳ್ಳೆಯದು. ಮರುದಿವಸ ಬೆಳಿಗ್ಗೆ ಅವುಗಳನ್ನು ಹಿಡಿಯಬಹುದು. 1 ಲೀಟರ್ ಹುಳಿ ಹೆಂಡಕ್ಕೆ 5 ಗ್ರಾಂ ಕಾಕಂಬಿ ಇಲ್ಲವೇ 5 ಮಿಲಿಲೀಟರ್ ಅಸಿಟೇಕ್ ಆಮ್ಲ ಸೇರಿಸಬೇಕು. ಗರಿಗಳನ್ನು ಕಡಿಯುವಂತಿದ್ದರೆ ಕಡೆ ಪಕ್ಷ 120 ಸೆಂಟಿಮೀಟರ್ ಉದ್ದದ ಕೂಳೆಯನ್ನು ಉಳಿಸಿಕೊಳ್ಳಬೇಕು. ಆದ್ದರಿಂದ ಕೀಟಗಳು ಮೊಟ್ಟೆ ಇಡುವುದನ್ನು ತಪ್ಪಿಸದಂತಾಗುತ್ತದೆ. ಮಳೆಗಾಲಕ್ಕೆ ಮುಂಚೆ, ಮಳೆಗಾಲದ ನಂತರ ಮತ್ತು ಚಳಿಗಾಲದ ಪ್ರಾರಂಭದಲ್ಲಿ 250 ಗ್ರಾಂ ಮರಳು ಮತ್ತು 250 ಗ್ರಾಂ ಬೇವಿನ ಹಿಂಡಿ ಇಲ್ಲವೇ ಹೊಂಗೆ ಪುಡಿ ಬೆರೆಸಿ ಪ್ರತಿ ಮರದ ಸುಳಿಯಲ್ಲಿ ಸುರಿಯಬೇಕು. ಹೀಗೆ ಮಾಡುವುದರಿಂದ ಕೆಲವು ಮೂತಿ ಹುಳು ಹಾಗೂ ಕೊಂಬಿನ ದುಂಬಿಗಳೆರಡನ್ನೂ ಹತೋಟಿ ಮಾಡಬಹುದು. ಅಂತಹ ಮರಗಳಿಗೆ 2.5 ಮಿಲಿಲೀಟರ್ ಇಂಡಾಕ್ಸಿಕಾರ್ಬ್ 14.50 EC ಕೀಟನಾಶಕವನ್ನು 1 ಲೀಟರ್ ನೀರಿನಲ್ಲಿ ಕರಗಿಸಿ ಪಿಚಕಾರಿ ಮಾಡಬಹುದು. ಬಹಳಷ್ಟು ಬೊಕ್ಕೆಗಳಿದ್ದಲ್ಲಿ ಅವುಗಳನ್ನು ಸಿಮೆಂಟ್ ಹಚ್ಚಿ ಮುಚ್ಚಬೇಕು. ಹುಳಿ ಹೆಂಡ ಮತ್ತು ಅನಾನಸು ಇಲ್ಲವೇ ಕಬ್ಬಿನ ತುಂಡುಗಳನ್ನು ಬೆಲ್ಲದ ಕಾಕಂಬಿಯಲ್ಲಿ ಅದ್ದಿ ಅಲ್ಲಲ್ಲಿ ಇಟ್ಟಿದ್ದೇ ಆದಲ್ಲಿ ಕೀಟಗಳು ಆಕರ್ಷಿಸಲ್ಪಡುತ್ತವೆ. ಕಪ್ಪುತಲೆ ಕಂಬಳಿ ಹುಳು ಓಪಿಸನ್ ಅರೆನೋಸೆಲ್ಲಾ. ಈ ಕೀಟಗಳು ಎಲ್ಲ ಕಡೆ ಕಂಡುಬರುತ್ತವೆ. ಉಪಗರಿಗಳಲ್ಲಿನ ಹಸಿರು ಭಾಗವನ್ನೆಲ್ಲ ತಿಂದು ಸುರಂಗವನ್ನು ಮಾಡಿ ಅವು ನಿರ್ಮಿಸಿದ ಗೂಡುಗಳಲ್ಲಿ ವಿಸರ್ಜನೆಗೊಂಡ ಮಲಮೂತ್ರ, ಹಿಕ್ಕೆ, ಕಸಕಡ್ಡಿಗಳನ್ನು ಹೊರಹಾಕುತ್ತಿರುತ್ತವೆ. ಬಲಿತ ಗರಿಗಳಿಂದ ಇವುಗಳ ಹಾವಳಿ ಪ್ರಾರಂಭಗೊಳ್ಳುತ್ತದೆ. ಕ್ರಮೇಣ ಸುಳಿಯ ಎಲೆಗಳಿಗೂ ಹರಡುವು. ಎಲೆಗಳ ಮೇಲ್ಭಾಗ ಒಣಗಿ ನಿಜವಾದ ಹಸುರು ಬಣ್ಣ ಮಾಯವಾಗುವುದು. ಕೋಶಗಳು, ಗೂಡುಗಳು ಹಾಗೂ ಪತಂಗಗಳು ಕಂಡುಬರುತ್ತವೆ. ಹಾನಿ ತೀವ್ರವಿದ್ದಾಗ ಇಡೀ ಮರ ಸುಟ್ಟಂತಾಗಿ ವಿಕಾರಗೊಳ್ಳುವುದು. ಇದರಿಂದಾಗಿ ದ್ಯುತಿ ಸಂಶ್ಲೇಷಣೆ ಸಮರ್ಪಕವಾಗಿ ನಡೆಯುವುದಿಲ್ಲ.
ಇಳುವರಿ ಗಣನೀಯವಾಗಿ ಕುಸಿಯುತ್ತದೆ. ಕಂಬಳಿ ಹುಳುಗಳ ಬೇಸಿಗೆಯಲ್ಲಿ ಶೀಘ್ರ ತೀವ್ರಗತಿಯಲ್ಲಿ ಉತ್ಪತ್ತಿಯಾಗುತ್ತವೆ. ಮಳೆಗಾಲ ಪ್ರಾರಂಭಗೊಂಡರೆ ಅವುಗಳ ಸಂಖ್ಯೆ ಸ್ವಲ್ಪ ಮಟ್ಟಿಗೆ ಇಳಿಮುಖಗೊಳ್ಳುವುದು. ಪ್ರಾರಂಭದಲ್ಲಿಯೇ ಇವುಗಳನ್ನು ಪರೋಪಜೀವಿಗಳನ್ನು ಬಳಸಿ ಹತೋಟಿ ಮಾಡಬಹುದು. ಅವುಗಳ ಪೈಕಿ ಬೆಥಿಲಿಡ್, ಗೊನಿಯೋಜಸ್, ನೆಪಾಂಟಿಡಿಸ್ ಪ್ರಭೇದದ ಕೀಟಪೀಡೆಯ 3ನೇ ಅಥವಾ ಅದಕ್ಕೂ ಮೇಲ್ಪಟ್ಟು ಹಂತಗಳಿಗೆ ಸೂಕ್ತವಿರುತ್ತವೆ. ಮರವೊಂದಕ್ಕೆ 20 ಪರೋಪಜೀವಿಗಳನ್ನ ಬಿಡಬೇಕಾಗುತ್ತದೆ. ಕೋಶಾವಸ್ಥೆಯ ಹತೋಟಿಗೆ ಎಲಾಸ್ಮಸ್, ನೆಫಾಂಟಿಡಿಸ್ ಪರೋಪಜೀವಿಗಳು ಸೂಕ್ತವಿರುತ್ತವೆ. ಕೀಟಗಳ ಎಲ್ಲ ಹಂತಗಳು ಇದ್ದಾಗ ಪರೋಪಜೀವಿಗಳೆಲ್ಲವನ್ನೂ ಬಿಡಬೇಕಾಗುತ್ತದೆ. ಪರೋಪಜೀವಿಗಳನ್ನು ಬಿಡುವ ಅಂತರ ಹಾವಳಿಯ ತೀವ್ರತೆಯನ್ನನುಸರಿಸಿ ವ್ಯತ್ಯಾಸಗೊಳ್ಳುತ್ತದೆ. ಒಂದು ವೇಳೆ ಇದ್ದಕ್ಕಿದ್ದಂತೆ ಬಹಳಷ್ಟು ಸಂಖ್ಯೆಯಲ್ಲಿ ಕೀಟಗಳೇನಾದರೂ ಕಂಡು ಬಂದಿದ್ದೇ ಆದರೆ ಸಮಗ್ರ ಕೀಟ ಹತೋಟಿ ಕ್ರಮಗಳನ್ನು ಕೈಗೊಳ್ಳಬೇಕು. ಅದಕ್ಕೂ ಮುಂಚೆ ಹಾನಿಗೀಡಾದ ಎಲೆಗಳನ್ನು ಕತ್ತರಿಸಿ ತೆಗೆಯುವುದು ಉತ್ತಮ. ಕಾಕ್ ಜಾಫರ್ ದುಂಬಿ, ಲ್ಯೂಕೋಪೋಲಿಸ್ ಕೊನಿಯೋಫೋರಾ ಇದರ ಬಿಳಿಯ ಗೊಣ್ಣೆ ಹುಳುಗಳು ಬೇರುಗಳನ್ನು ಕತ್ತರಿಸಿ ತಿನ್ನುತ್ತವೆ. ಈ ವಿಧದಲ್ಲಿ ಹಾನಿಗೊಳಗಾದ ಮರಗಳ ಗರಿಗಳು ಬಿಳಚಿ ಹಳದಿ ಬಣ್ಣಕ್ಕೆ ಮಾರ್ಪಡುತ್ತವೆ. ಹಾನಿ ಜಾಸ್ತಿ ಆದಾಗ ಹೀಚು, ಕಾಯಿ ಉದುರಿ ಬೀಳುತ್ತವೆ. ಸಾಲುಗಳ ನಡುವಣ ಮಣ್ಣನ್ನು ಹಗುರವಾಗಿ ಸಡಿಲಿಸಬೇಕು. ಹಕ್ಕಿ, ನಾಯಿ ಇನ್ನಿತರೆ ಪ್ರಾಣಿಗಳನ್ನು ಅವುಗಳನ್ನು ತಿಂದು ಹಾಕುತ್ತವೆ. ಮರವೊಂದಕ್ಕೆ 15 ಲೀಟರ್ ಕ್ಲೋರ್ಪೈರಿಫಾಸ್ ದ್ರಾವಣವನ್ನು 2.5 ಮಿಲಿಲೀಟರ್ 1 ಲೀಟರ್ ನೀರಿನಲ್ಲಿ ಬೆರೆಸಿ ಮಣ್ಣಿಗೆ ಸುರಿಯಬೇಕು. ಕೋರಿಡ್ ತಿಗಣೆ ಪ್ಯಾರಾಡಾಸಿನಸ್ ರೋಸ್ಟೇಟಸ್ ಇವು ಹೆಣ್ಣು ಹೂವು ಮತ್ತು ಪೀಚುಗಳಿಗೆ ಹಾನಿಯುಂಟು ಮಾಡುತ್ತವೆ. ಅವುಗಳಲ್ಲಿ ಉದ್ದ ಶೀಳುಗಂಟಾಗಿ ಅಂಟು ಒಸರುತ್ತದೆ. ಹಾನಿ ಹೆಚ್ಚಾದಾಗ ಪೀಚು ಉದುರಿ ಬೀಳುತ್ತವೆ, ಹೀಚು ಉದುರಿ ಬೀಳುತ್ತವೆ. ಇನ್ನು ಗೊಂಚಲಿಗೆ ಅಂಟಿಕೊಂಡಿರುವ ಹೀಚುಗಳು ವಿಕಾರಗೊಳ್ಳುವವು. ಹೆಣ್ಣು ಹೂಗಳಲ್ಲಿ ಪರಾಗಸ್ಪರ್ಶ ಮುಗಿದ ಸಮಯ ನೋಡಿಕೊಂಡು ಅಜಾಡಿರಾಕ್ಟಿನ್ 10,000 ppm ಅನ್ನು 4 ಮಿಲಿಲೀಟರ್ 1 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ರೂಗೋಸ್ ಬಿಳಿ ನೊಣ ಅಲ್ಯುರೋಡಿಕಸ್ ರುಗಿಯೋ ಪರಿಕುಲೇಟಸ್ ಈ ಬಿಳಿ ನೊಣವು ರಸ ಹೀರುವ ಕೀಟವಾಗಿದ್ದು ಎಲೆಗಳ ಅಡಿಯಲ್ಲಿ ವೃತ್ತಾಕಾರದಲ್ಲಿ ಮೊಟ್ಟೆಗಳನ್ನು ಇಡುತ್ತವೆ. ಮರಿಗಳು ಹಾಗೂ ಪ್ರೌಢ ಕೀಟಗಳು ಸತತವಾಗಿ ಎಲೆಗಳ ಅಡಿಯಲ್ಲಿ ಕುಳಿತು ರಸ ಹೀರುತ್ತವೆ. ಹೀಗಾಗಿ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತವೆ. ಕೀಟಗಳು ಸಿಹಿಯಾದ ದ್ರಾವಣವನ್ನು ವಿಸರ್ಜನೆ ಮಾಡುವುದರಿಂದ ಕಪ್ಪು ಬಣ್ಣದ ಶಿಲೀಂಧ್ರ ಬೆಳೆದು ಸಸ್ಯಗಳಲ್ಲಿ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಕಡಿಮೆಯಾಗುತ್ತದೆ. ರಾಸಾಯನಿಕ ಕೀಟನಾಶಕಗಳನ್ನು ಬಳಸುವುದರಿಂದ ನೈಸರ್ಗಿಕ ಶತ್ರುಗಳನ್ನು ವೃದ್ಧಿಸಬಹುದು. ಬಿಳಿ ನೊಣದ ಹಾವಳಿ ತೀವ್ರವಾಗಿದ್ದಲ್ಲಿ 0.5% ಬೇವಿನ ಎಣ್ಣೆಯನ್ನು ಸ್ವಲ್ಪ ಸಾಬೂನಿನ ದ್ರಾವಣದಲ್ಲಿ ಕರಗಿಸಿ ಸಿಂಪಡಿಸಬೇಕು. 15 ದಿನಗಳ ಅಂತರದಲ್ಲಿ ಪುನರಾವರ್ತಿಸಬೇಕು. ಮೂಷಕಗಳು ಈ ವರ್ಗದಲ್ಲಿ ಮನೆ ಇಲಿಗಳು ಹಾಗೂ ಬಿಲದ ಇಲಿಗಳು ತೆಂಗಿನ ಮರಗಳಿಗೆ ಹೆಚ್ಚಿನ ನಷ್ಟವನ್ನುಂಟು ಮಾಡುತ್ತವೆ. ಅವು ಮರಗಳ ತುದಿಯನ್ನು ತಲುಪಿ ಎಳೆಕಾಯಿಗಳ ಸಿಪ್ಪೆಯನ್ನು ಕಚ್ಚಿ ತೂತು ಮಾಡಿ ನೀರು ಕುಡಿದು ಗಂಜಿ ಕೊಬ್ಬರಿಯನ್ನು ತಿಂದು ಹಾಕುತ್ತವೆ. ಅಂತಹ ಕಾಯಿಗಳು ಉದುರು ಬೀಳುವುವು. ಉದುರಿ ಬಿದ್ದ ಕಾಯಿಗಳ ತೊಟ್ಟಿನ ಭಾಗದಲ್ಲಿ ದೊಡ್ಡ ರಂಧ್ರಗಳಿರುವುದನ್ನು ಕಾಣಬಹುದು. ಈ ಇಲಿಗಳು ಹೊಸತಾಗಿ ನೆಟ್ಟ ಗಿಡಗಳಿಗೂ ಸಹ ಹಾನಿಯನ್ನುಂಟು ಮಾಡುತ್ತವೆ. ಬೇರುಗಳನ್ನು ಕತ್ತರಿಸುವುದು ಹಾಗೂ ಸುಳಿ ಭಾಗವನ್ನು ಕಚ್ಚಿ ಗಾಯ ಮಾಡುವುದು ಸಾಮಾನ್ಯವಾಗಿರುತ್ತದೆ. ತೋಟದಲ್ಲಿ ಕಸಕಡ್ಡಿ ಇಲ್ಲದಂತೆ ನೋಡಿಕೊಳ್ಳುವುದರ ಜೊತೆಗೆ ಪ್ರತಿ ಗಿಡ ಅಥವಾ ಕಾಂಡದ ಸುತ್ತ ತಗಡಿನ ಹಾಳೆಯನ್ನ ಬಿಗಿಯಬೇಕು. ನೆಲಮಟ್ಟದಿಂದ ಸುಮಾರು 2 ಮೀಟರ್ ಎತ್ತರದಲ್ಲಿ 25 ರಿಂದ 30 ಸೆಂಟಿಮೀಟರ್ ಅಗಲದ ತಗಡಿನ ತಾಳೆಯನ್ನ ಬಿಗಿದು ಸಣ್ಣ ಮೊಳೆಗಳನ್ನು ಬಡಿದರೆ ಸಾಕು. ಅವು ಹತ್ತುವುದಕ್ಕೆ ಆಗದೆ ಜಾರಿ ಕೆಳಗೆ ಬೀಳುತ್ತವೆ. ಮತ್ತೊಂದು ಹತೋಟಿ ಕ್ರಮವೆಂದರೆ ಬೋನುಗಳನ್ನಿಡುವುದು ಅಥವಾ ಪಾಷಾಣ ಇಡುವುದು. ಮರವೊಂದಕ್ಕೆ 10 ಗ್ರಾಂ ಬ್ರೋಮೆಡಯಾಲೋನ್ ಮೇಣದ ಅಚ್ಚುಗಳನ್ನು ಸುಳಿ ಭಾಗದಲ್ಲಿಟ್ಟರೆ ಇಲಿಗಳು ಅವುಗಳನ್ನು ತಿಂದು ಸಾಯುತ್ತವೆ. ಇಲಿ ಪಾಷಾಣದಲ್ಲಿ ಸತುವಿನ ಫಾಸ್ಫೈಡ್ ಇರುತ್ತದೆ. ಈ ಉದ್ದೇಶಕ್ಕೆ 95 ಭಾಗ ಅಕ್ಕಿ, 3 ಭಾಗ ಕೊಬ್ಬರಿ ಎಣ್ಣೆ ಮತ್ತು 2 ಭಾಗ ಸತುವಿನ ಫಾಸ್ಫೈಡ್ಗಳನ್ನು ಬಳಸಿ ಬೆರೆಸಿ ಇಡಬೇಕು. ಇಲಿಗಳನ್ನು ಆಕರ್ಷಿಸಲು ಮರಗೆಣಸು, ಕೊಬ್ಬರಿ, ಒಣ ಮೀನುಗಳನ್ನು ಸಹ ಬಳಸಬಹುದು. ಇಲಿಗಳು ಏಕಾಏಕಿ ಪಾಷಾಣಯುಕ್ತ ಆಹಾರವನ್ನು ತಿನ್ನುವುದಿಲ್ಲ. ಸಂಶಯವನ್ನು ದೂರ ಮಾಡಲು 2-3 ದಿನಗಳವರೆಗೆ ಮಾಮೂಲು ತಿನಿಸನ್ನು ಇಟ್ಟು ನಂತರ ಪಾಷಾಣಯುಕ್ತ ಆಹಾರವನ್ನಿಡಬೇಕು. ಇರಿಯೋಫಿಡ್ ನುಸಿ ಇತ್ತೀಚೆಗೆ ಕೇರಳ, ತಮಿಳುನಾಡು, ಕರ್ನಾಟಕ, ಆಂಧ್ರಪ್ರದೇಶ ಮತ್ತು ಪಾಂಡಿಚೇರಿಗಳ ರಾಜ್ಯಗಳಲ್ಲಿನ ತೆಂಗಿನ ತೋಟಗಳಲ್ಲಿ ಇರಿಯೋಫಿಡ್ ಇರಿಯೋಪಯಸ್ ಗ್ರುಯೆನ್ಸಿಸ್ ಬಲು ಗುರುತಿನ ಪೀಡೆಯಾಗಿ ಪರಿಣಮಿಸಿದೆ. ಈ ಪೀಡೆಯು 1965ರಲ್ಲಿ
ಮೊಟ್ಟ ಮೊದಲಿಗೆ ಮೆಕ್ಸಿಕೋದಲ್ಲಿ ಕಾಣಿಸಿಕೊಂಡು ವರದಿ ಮಾಡಲ್ಪಟ್ಟಿತ್ತು. ನಮ್ಮಲ್ಲಿ ಇದು 1998ರಲ್ಲಿ ಕೇರಳದ ಕೊಚ್ಚಿನ್ನಲ್ಲಿ ಕಾಣಿಸಿಕೊಂಡಿತ್ತು. ಈ ನುಸಿ ಕೀಟಗಳು ಗುಂಪು ಗುಂಪಾಗಿ ಹೀಚು ಅಥವಾ ಹರಳುಗಳ ತೊಟ್ಟು ಭಾಗದಲ್ಲಿನ ಪುಷ್ಪಪೀಠ ಹಾಗೂ ತಳಭಾಗದ ಹೊದಿಕೆಗಳ ಮೃದು ಭಾಗದಲ್ಲಿ ಇರುತ್ತವೆ. ಇವು ಗಾತ್ರದಲ್ಲಿ ಅತಿ ಸೂಕ್ಷ್ಮವಿದ್ದು ಬರಿ ಕಣ್ಣಿಗೆ ಕಾಣುವುದಿಲ್ಲ. ಹೆಣ್ಣು ಹೂಗಳು ಪರಾಗಸ್ಪರ್ಶ ಹೊಂದಿ ಹರಳುಗಳು ಗಾತ್ರದಲ್ಲಿ ಹಿಗ್ಗಿ ವೃದ್ಧಿ ಹೊಂದುವಾಗ 35ರಿಂದ 40 ದಿನಗಳ ಹರಳುಗಳು ಈ ನುಸಿಗಳನ್ನು ದಾಳಿ ಮಾಡುತ್ತವೆ. ಎಳೆಯ ಹಾಗೂ ಪ್ರಾಯದ ನುಸಿಗಳು ಹರಳುಗಳ ಮೃದು ಭಾಗದಲ್ಲಿನ ರಸವನ್ನು ಹೀರುತ್ತವೆ. ಪ್ರಾರಂಭದಲ್ಲಿ ಪುಷ್ಪಪೀಠದ ಹೊದಿಕೆಗಳ ಉದ್ದನೆಯ ತ್ರಿಕೋನಾಕಾರದ ಬಿಳಿಯ ಮಚ್ಚೆಗಳು ಕಾಣಿಸಿಕೊಳ್ಳುತ್ತವೆ. ಇದು ಪ್ರಾರಂಭದ ಲಕ್ಷಣ. ಅನಂತರ ಈ ಮಚ್ಚೆಗಳು ಕಂದು ಬಣ್ಣಕ್ಕೆ ಮಾರ್ಪಡುತ್ತವೆ. ವೃದ್ಧಿ ಹೊಂದುತ್ತಿರುವ ಕಾಯಿಗಳ ಮೇಲ್ಮೈಯಲ್ಲಿ ಗಂಟು ಹಾಗೂ ಬಿರುಕುಗಳು ಉಂಟಾಗುತ್ತದೆ. ಅದರಿಂದಾಗಿ ಕಾಯಿಗಳು ಮಾಮೂಲಿನಂತೆ ವೃದ್ಧಿ ಹೊಂದುವುದಿಲ್ಲ. ಕಾಯಿಗಳ ಗಾತ್ರ ಮತ್ತು ಕೊಬ್ಬರಿಯ ಪ್ರಮಾಣ ಕುಸಿಯುತ್ತದೆ. ಕಾಯಿಗಳ ಗಡುಸಾಗುವುದು ಹಾಗೂ ಗಾತ್ರದ ಕುಸಿಯುವಿಕೆಯಿಂದಾಗಿ 25% ಕೊಬ್ಬರಿ ಕಡಿಮೆಯಾಗುತ್ತದೆ. ಪ್ರಾರಂಭದ ಹರಳುಗಳು ತೀವ್ರ ಬಾಧೆಗೆ ತುತ್ತಾದಲ್ಲಿ ಬಹಳಷ್ಟು ಉದುರುತ್ತದೆ. ಇದರಿಂದಾಗಿ ಹಠಾತ್ ಕುಸಿಯುತ್ತದೆ. ಈ ಪೀಡೆ ತೋಟದಿಂದ ತೋಟಕ್ಕೆ ಹಾಗೂ ದೂರದ ಪ್ರದೇಶಗಳಿಗೆ ಮುಖ್ಯವಾಗಿ ಗಾಳಿಯ ಮೂಲಕ ಹರಡುತ್ತದೆ. ಹತೋಟಿ ಕ್ರಮಕ್ಕೆ ಬಂದರೆ ಕೆಲವು ಪ್ರಮುಖ ಶಿಫಾರಸುಗಳನ್ನು ಈಗ ತಿಳಿದುಕೊಳ್ಳೋಣ. ತೆಂಗಿನ ಮರಗಳಿಗೆ ಪೋಷಕಾಂಶಗಳನ್ನು ಒದಗಿಸುವುದು. ಪ್ರತಿ ಮರಕ್ಕೆ ಪ್ರತಿ ವರ್ಷ 50 kgಯಷ್ಟು ಕಾಂಪೋಸ್ಟ್ ಅಥವಾ ಎರೆಗೊಬ್ಬರವನ್ನ ಬಳಸಬೇಕು. ಪ್ರತಿ ಮರಕ್ಕೆ ಪ್ರತಿ ವರ್ಷ 5 kgಯಷ್ಟು ಬೇವಿನ ಹಿಂಡಿಯನ್ನ ಬಳಸಬೇಕು. ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು 2 ಕಂತುಗಳಲ್ಲಿ ಬಳಸಬೇಕು. ಸಸ್ಯಜನ್ಯ ಕೀಟನಾಶಕಗಳ ಬಳಕೆ. ಪೀಡೆ ಬಾಧಿತ ಮರಗಳಿಗೆ 2% ಬೇವಿನ ಎಣ್ಣೆ, ಬೆಳ್ಳುಳ್ಳಿ ರಸ ಹಾಗೂ ಸಾಬೂನಿನ ದ್ರಾವಣಗಳ ಮಿಶ್ರಣವನ್ನು ಸಿಂಪಡಿಸಬೇಕು. ಮರಗಳಿಗೆ 1% ಅಜಾಡಿರಾಕ್ಟಿನ್ ದ್ರಾವಣವನ್ನ 4 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿನಲ್ಲಿ ಸಿಂಪಡಿಸಿ ಅಥವಾ 7.5 ಮಿಲಿಲೀಟರ್ ನೀಮ್ ಜಾಲ್ ಅಥವಾ 10 ಮಿಲಿಲೀಟರ್ ಎಕೋನೀಮ್ ಪ್ಲಸ್ 10 ಮಿಲಿಲೀಟರ್ ನೀರು ಮಿಶ್ರಣವನ್ನು ಬೇರು ಅಥವಾ ಕಾಂಡಗಳಿಗೆ ಉಣಿಸುವುದು. ರಾಸಾಯನಿಕ ಕೀಟನಾಶಕಗಳ ಬಳಕೆ. 4 ಗ್ರಾಂ ನೀರಿನಲ್ಲಿ ಕರಗುವ ಗಂಧಕವನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ತೆಂಗಿನ ತೋಟಗಳಲ್ಲಿ ಹೊಂದಿಕೆಯಾಗುವಂತಹ ಅಂತರ್ಬೆಳೆ ಹಾಗೂ ಮಿಶ್ರ ಬೆಳೆಗಳನ್ನು ಬೆಳೆಸಬೇಕು. ಸಿಂಪರಣೆ ಬೇರಿನ ಮುಖಾಂತರ ಒದಗಿಸುವ ಸಮಯ. ವಾತಾವರಣ ಹಾಗೂ ಮಳೆಯ ಪ್ರಮಾಣವನ್ನು ಅನುಸರಿಸಿ ನುಸಿ ಬಾಧಿತ ಪ್ರಮಾಣವನ್ನು ಗಮನದಲ್ಲಿರಿಸಿಕೊಂಡು ಈಗ ಹೇಳುವ ವಿಧಾನಗಳನ್ನು ಅನುಸರಿಸಬೇಕು. ಮೊದಲ ಸಿಂಪರಣೆ ಏಪ್ರಿಲ್ ಮೇ ಮೊದಲ ಮಳೆಯ ನಂತರ. ಎರಡನೇ ಸಿಂಪರಣೆ ಬೇರಿಗೆ ಉಣಿಸುವಿಕೆ ಅಕ್ಟೋಬರ್ ನವೆಂಬರ್ ಮಳೆಗಾಲದ ನಂತರ. ಮೂರನೇ ಸಿಂಪರಣೆ ಅಥವಾ ಬೇರಿಗೆ ಉಣಿಸುವಿಕೆ ಡಿಸೆಂಬರ್ ಜನವರಿ ಬೇಸಿಗೆ ಪ್ರಾರಂಭದ ಹಂತದಲ್ಲಿ. ತೆಂಗಿನ ಮರಗಳ ಆರೋಗ್ಯ ರಕ್ಷಣಾ ಕ್ರಮಗಳಾದ ಸ್ವಚ್ಛ ಬೇಸಾಯ, ನಿರ್ದಿಷ್ಟ ಪ್ರಮಾಣದ ಸಾವಯವ ಹಾಗೂ ರಾಸಾಯನಿಕ ಗೊಬ್ಬರಗಳ ಬಳಕೆ ಹಾಗೂ ಸೂಕ್ತ ನೀರಾವರಿ ವಿಧಾನಗಳಿಂದ ನುಸಿ ಬಾಧೆಗಳನ್ನು ತಡೆಗಟ್ಟಬಹುದಾಗಿದೆ. ರೈತರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಮೇಲೆ ತಿಳಿಸಿದ ಶಿಫಾರಸು ಕ್ರಮಗಳನ್ನು ಅನುಸರಿಸಬಹುದು. ಆದರೆ ನಿರಂತರವಾಗಿ ಬಳಸುವ ಕೆಲವು ರಾಸಾಯನಿಕಗಳ ಉಳಿಕೆ ಪ್ರಮಾಣ ಬಗ್ಗೆ ಸೂಕ್ತ ಎಚ್ಚರಿಕೆ ವಹಿಸುವುದು ಅತಿ ಅಗತ್ಯವಾಗಿರುತ್ತದೆ. ರಾಸಾಯನಿಕಗಳನ್ನ ಬಳಸಿದ ಮೇಲೆ ಕನಿಷ್ಠ 45 ದಿನಗಳವರೆಗೆ ಯಾವುದೇ ಕಾರಣಕ್ಕೆ ಕಾಯಿಗಳನ್ನ ಕೀಳಬಾರದು. ಇತ್ತೀಚಿನ ದಿನಗಳಲ್ಲಿ ಎಳನೀರಿಗಾಗಿ ಕಾಯಿಗಳನ್ನು ಇಳಿಸುವ ಸಂದರ್ಭದಲ್ಲಿ ಕಡ್ಡಾಯವಾಗಿ ಈ ಎಚ್ಚರಿಕೆ ಕ್ರಮಗಳನ್ನ ಅನುಸರಿಸಬೇಕು. ಇನ್ನು ತೆಂಗಿನ ಪ್ರಮುಖ ರೋಗಗಳಿಗೆ ಬಂದರೆ ಬೇರುಗಳು ಬಾಡುವ ರೋಗ. ಇದು ಅಷ್ಟೊಂದು ಮಾರಕವಿಲ್ಲದಿದ್ದರೂ ಮರಗಳ ಶಕ್ತಿ ಕುಂದುವಂತೆ ಮಾಡುತ್ತದೆ. ಇದಕ್ಕೆ ಎಲ್ಲಾ ವಯಸ್ಸಿನ ಮರಗಳು ತುತ್ತಾಗುತ್ತವೆ. ಇದಕ್ಕೆ ಮೈಕೋಪ್ಲಾಸ್ಮಾದಂತಹ ರೋಗಾಣುಗಳು ಕಾರಣವೆನ್ನಲಾಗಿದೆ. ಜರತಾರಿ ತಿಗಣೆ ಸ್ಟ್ರೆಪಾನಿಟಸ್ ಟಿಫಿಕ್ ಈ ರೋಗಾಣುಗಳನ್ನು ಹೊತ್ತು ಹರಡುವ ಕೀಟ ಎನ್ನಲಾಗಿದೆ. ಅದೇ ರೀತಿ ಹಸಿರು ತಿಗಣೆ, ಎಲೆ ಜಿಗಿಹುಳು, ಸೋಪನಿಯಾ ಗ್ರೀನಿ ಜಿಗಿಹುಳು, ಪ್ರಾಡಿಸ್ಟಾ ಮೊಯಿಸ್ಟ್ ಮುಂತಾದವುಗಳು ಸಹ ಈ ರೋಗಾಣುಗಳನ್ನ ಹರಡುತ್ತವೆ. ಇದಕ್ಕೆ ಸರಿಯಾದ ಹತೋಟಿ ಕ್ರಮ ಇಲ್ಲದಿದ್ದಾಗ ಸಹ ಸರಿಯಾದ ನಿರ್ವಹಣೆ ಇದ್ದರೆ ಅದು ಅಷ್ಟಾಗಿ ಸಮಸ್ಯೆ ಆಗಲಾರದು. ಹಾನಿಗೊಳಗಾದ ಮರಗಳನ್ನು ಬೇರು ಸಹಿತ ಕಿತ್ತು ನಾಶಗೊಳಿಸಿದರೆ ಉಳಿದ ಮರಗಳನ್ನು ಕಾಪಾಡಬಹುದು. ಉತ್ತಮ ದರ್ಜೆಯ ಸಸಿಗಳನ್ನು ನೆಟ್ಟು ಸಮತೋಲನ ಗೊಬ್ಬರಗಳನ್ನು ಕೊಟ್ಟು ನೀರು ಹಾಯಿಸುತ್ತಿದ್ದಲ್ಲಿ ಮರಗಳು ಬಲಿಷ್ಠವಾಗಿ ಬೆಳೆಯಬಲ್ಲವು. ಸೂಕ್ತ ಸಸ್ಯ ಸಂರಕ್ಷಣೆ ಅಗತ್ಯವಾಗಿರುತ್ತದೆ. ಎಲೆ ಕೊಳೆಯುವ ರೋಗ. ಇದಕ್ಕೆ ಹಲವಾರು ಶಿಲೀಂಧ್ರಗಳು ಕಾರಣವಿರುತ್ತವೆ. ಅವುಗಳ ಪೈಕಿ ಕ್ಲೋಟೋಟ್ರೈಕಮ್ ಗುಲೆಸ್ಪೊರೆಡಿಸ್, ಎಕ್ಸರ್ಸಿಲಮ್ ನಾಸ್ಟ್ರೇಟಮ್ ಮತ್ತು ಗ್ಲಿಯೋಕ್ಲಾಡಿಯಂ ವರ್ಮೊಯಸಿನಿ
ವರ್ಮೇಸನಿ ಶಿಲೀಂಧ್ರಗಳು ಮುಖ್ಯವಾದವು. ಮಳೆಗಾಲದಲ್ಲಿ ಈ ರೋಗ ಬಹುಬೇಗ ಹರಡುತ್ತದೆ. ಹೆಚ್ಚಿನ ಆರ್ದ್ರತೆ ಮತ್ತು ಕಡಿಮೆ ಉಷ್ಣತೆಗಳಿದ್ದಾಗ ಇದು ಬೇಗ ಉಲ್ಬಣಿಸುತ್ತದೆ. ಕೇರಳದಲ್ಲಿ ಬೇರು ಬಾಡುವ ರೋಗಕ್ಕೆ ತುತ್ತಾದ 30% ಮರಗಳು ಇದಕ್ಕೆ ಬಲಿಯಾಗುತ್ತವೆ. ಪ್ರಾರಂಭದಲ್ಲಿ ಕಾಣಿಸಿಕೊಳ್ಳುವ ಲಕ್ಷಣಗಳೆಂದರೆ ಎಲೆಗಳ ಅಂಚು ಮತ್ತು ತುದಿ ಒಣಗುವುದು, ಅನಂತರ ಒಳಭಾಗಗಳು ಒಣಗಿ ಕಪ್ಪು ಬಣ್ಣಕ್ಕೆ ತಿರುಗಿ ಸಣ್ಣ ಸಣ್ಣ ತುಣುಕುಗಳಾಗಿ ಗಾಳಿಗೆ ಹಾರಿ ಹೋಗುತ್ತವೆ. ಮರಗಳ ಸುಳಿಭಾಗ ಸಹ ಹಾನಿಗೊಳಗಾಗುತ್ತವೆ. ಸುಳಿಭಾಗದ ಗರಿಗಳಲ್ಲಿ ದಟ್ಟ ಕಂದು ಬಣ್ಣದ ಮಚ್ಚೆಗಳೇರ್ಪಟ್ಟು ಅವು ಕ್ರಮೇಣ ಗಾತ್ರದಲ್ಲಿ ಹಿಗ್ಗಿ ಒಣಗುತ್ತವೆ. ಇದರ ಹತೋಟಿಗೆ 1% ಬೋರ್ಡೋ ದ್ರಾವಣ ಅಥವಾ 0.3 ಡೈಥೆನ್ M45 ಹಾಗೂ 0.5 ಜೋಲಾನ್ಗಳನ್ನು ಒಂದರ ನಂತರ ಮತ್ತೊಂದರಂತೆ ಸಿಂಪಡಿಸಬೇಕು. ತೀವ್ರ ಹಾನಿಗೊಳಗಾದ ಭಾಗಗಳನ್ನ ಸವರಿ ತೆಗೆಯಬೇಕು. ಸುಳಿ ಕೊಳೆಯುವ ರೋಗ, ಇದಕ್ಕೆ ಫೈಟೋಪ್ತೆರಾ ಪಾಮಿವರ ಎಂಬ ಶಿಲೀಂಧ್ರ ಕಾರಣವಿರುತ್ತದೆ. ಸುಳಿ ಮತ್ತು ಅದರ ಸುತ್ತ ಇರುವ ಅಂಗಾಂಶ ಕೊಳೆಯುತ್ತದೆ. ಈ ರೋಗಕ್ಕೆ ಎಲ್ಲ ವಯಸ್ಸಿನ ಮರಗಳು ತುತ್ತಾಗುತ್ತವೆ. ಆದರೂ 20 ವರ್ಷಗಳಿಗಿಂತ ಕಡಿಮೆ ವಯಸ್ಸಿನ ಮರಗಳಿಗೆ ಹೆಚ್ಚಿನ ಹಾನಿ ಉಂಟು ಮಾಡುತ್ತದೆ. ಆರ್ದ್ರತೆ ಜಾಸ್ತಿ ಇರುವುದು ಹಾಗೂ 24 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಉಷ್ಣತೆ ಇದ್ದಲ್ಲಿ ಇದಕ್ಕೆ ಬಹಳ ಅನುಕೂಲ. ಕೂಡಲೇ ಹತೋಟಿ ಮಾಡದಿದ್ದಲ್ಲಿ ಮರಗಳು ಸಾಯುವುದು ಖಚಿತ. ಹಾನಿಗೀಡಾದ ಮರಗಳನ್ನು ಪರೀಕ್ಷಿಸಿ ಸುಳಿ ಭಾಗದಲ್ಲಿ ಕೊಳೆತು ಹಾಳಾದ ಅಂಗಾಂಶವನ್ನು ಹುಷಾರಾಗಿ ಕೆರೆದು ಶುದ್ಧೀಕರಿಸಬೇಕು. ಅದರ ನಂತರ ಆ ಭಾಗಕ್ಕೆ 1% ಬೋರ್ಡೋ ಪೇಸ್ಟ್ ಅನ್ನ ಹಚ್ಚಬೇಕು. ಹೊಸ ಸುಳಿ ಮೂಡುವ ತನಕ ಅದಕ್ಕೆ ಬಿಸಿಲು ಮಳೆಗಳಿಂದ ರಕ್ಷಣೆ ಒದಗಿಸಬೇಕು. ಮಳೆಗಾಲದ ಪ್ರಾರಂಭದಲ್ಲಿ 1% ಬೋರ್ಡೋ ದ್ರಾವಣ ಸಿಂಪಡಿಸುವುದು ಒಳ್ಳೆಯದು. ತಂಜಾವೂರು ಬಾಡುವಿಕೆ ಅಥವಾ ಗ್ಯಾನೋಡರ್ಮಾ, ಇದು ಶಿಲೀಂಧ್ರ ರೋಗವಾಗಿದ್ದು ಇದಕ್ಕೆ ಗ್ಯಾನೋಡರ್ಮಾ ಲೂಸಿಡಮ್ ಮತ್ತು ಗ್ಯಾನೋಡರ್ಮಾ ಅಪ್ಲೆನೆಟ್ ಎಂಬ ಪ್ರಭೇದಗಳು ಕಾರಣವಿರುತ್ತವೆ. 10 ರಿಂದ 30 ವರ್ಷಗಳ ವಯಸ್ಸಿನ ಮರಗಳು ಹೆಚ್ಚಾಗಿ ತುತ್ತಾಗುತ್ತವೆ. ಇದರ ಹತೋಟಿಗೆ ಸಮಗ್ರ ಹತೋಟಿ ವಿಧಾನಗಳನ್ನು ಅನುಸರಿಸುವುದು ಲಾಭದಾಯಕವಾಗಿರುತ್ತದೆ. ಒಣಗಿದ ಗರಿಗಳನ್ನು ತೆಗೆಯಬೇಕು. ಹಾನಿಗೀಡಾದ ಮರಗಳನ್ನು ಪ್ರತ್ಯೇಕಿಸಿ ಉಪಚರಿಸಬೇಕು. ಮರಗಳಿಗೆ ಸಾಕಷ್ಟು ಗೊಬ್ಬರ ನೀರುಗಳನ್ನು ಒದಗಿಸುವುದು ಅನುಸರಿಸಬೇಕು. ಪ್ರತಿ ಮರಕ್ಕೆ ವರ್ಷಕ್ಕೆ 50 ಕೆಜಿ ತಿಪ್ಪೆ ಗೊಬ್ಬರ ಮತ್ತು 5 ಕೆಜಿ ಬೇವಿನ ಹಿಂಡಿ ಹಾಗೂ ಶಿಫಾರಸಿನಂತೆ ರಾಸಾಯನಿಕ ಗೊಬ್ಬರಗಳನ್ನು ಕೊಡಬೇಕು. ನೀರು ಕೊಡುವಾಗ ಗದ್ದೆಗೆ ಉಣಿಸುವಂತೆ ಹಾಯಿಸಬಾರದು. ಸಸಿಗಳನ್ನ ಬಹಳಷ್ಟು ಹತ್ತಿರ ನೆಡುವುದು, ಸಾಲುಗಳ ನಡುವೆ ಪದೇ ಪದೇ ಆಳವಾಗಿ ಉಳುಮೆ ಮಾಡುವುದನ್ನ ಮಾಡಬಾರದು. ಪ್ರತಿ 3 ತಿಂಗಳಿಗೊಮ್ಮೆ 100 ಮಿಲಿಲೀಟರ್ ನೀರಿಗೆ ಹೆಕ್ಸಾಕೊನಜೋಲ್ ಅನ್ನು ಬೆರೆಸಿ ಬೇರುಗಳ ಮೂಲಕ ಒದಗಿಸಬೇಕು. ಅದಿಲ್ಲದಿದ್ದರೆ 100 ಮಿಲಿಲೀಟರ್ ನೀರಿಗೆ 2 ಗ್ರಾಂ ಅರಿಯೋಫಂಜಿನ್ ಮತ್ತು 1 ಗ್ರಾಂ ಮೈಲುತುತ್ತುಗಳನ್ನು ಸೇರಿಸಿ ಬೇರುಗಳ ಮೂಲಕ ಒದಗಿಸಬೇಕು. ಗ್ಯಾನೋಡರ್ಮಾ ರೋಗಕ್ಕೆ ನಿರೋಧಕವಿರುವ ಬಾಳೆ ಇನ್ನು ಬೇರೆ ಬೆಳೆಗಳನ್ನು ಬೆಳೆಯಬಹುದು. ಕಾಂಡದಲ್ಲಿ ರಸ ಸೋರುವುದು, ಇದು ಒಂದು ಥಿಲಿಯೋಪ್ಸಿಸ್ ಪ್ಯಾರಾಡಾಕ್ಸಾ ಎಂಬ ಶಿಲೀಂಧ್ರದಿಂದ ಬರ್ತಕ್ಕಂಥ ರೋಗ. ನೀರ್ಪದರ ಬಹಳಷ್ಟು ಮೇಲೆ ಇರುವುದು, ಮಣ್ಣು ಹುಳಿ ಅಥವಾ ಕ್ಷಾರದಿಂದ ಕೂಡಿರುವುದು, ಇನ್ನು ಇತರೆ ಸಂದರ್ಭಗಳಲ್ಲಿ ಇದರ ಪ್ರಮಾಣ ಜಾಸ್ತಿಯಾಗಿರುತ್ತದೆ. ಕಾಂಡದಲ್ಲಿ ಸೀಳುಗಳೇರ್ಪಟ್ಟು ರಸ ಸುರಿಯುವುದು ಹಾಗೂ ಆ ರಸ ಒಣಗಿದಾಗ ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ. ಕಪ್ಪು ಬಣ್ಣಕ್ಕೆ ತಿರುಗುವುದು ಇದರ ಮುಖ್ಯ ಲಕ್ಷಣಗಳು. ಹಾನಿ ಬಹಳಷ್ಟಿದ್ದಾಗ ಮೇಲಿನ ತೊಗಟೆ ಸುಲಿದು ಬರುತ್ತದಲ್ಲದೆ ಕಾಂಡದಲ್ಲಿ ಅಲ್ಲಲ್ಲಿ ಕುಳಿಗಳು ಏರ್ಪಡುತ್ತವೆ. ಹೀಗೆ ಬಣ್ಣಗೆಟ್ಟ ಭಾಗಗಳನ್ನು ಉಳಿಯ ನೆರವಿನಿಂದ ಕೆತ್ತಿ ತೆಗೆದು ಆ ಭಾಗಕ್ಕೆ ಡಾಂಬರ್ ಎಣ್ಣೆ ಅಥವಾ ಬೋರ್ಡೋ ಸ್ಲರಿಯನ್ನ ಹಚ್ಚಬೇಕು. ಅದರ ಜೊತೆಗೆ 100 ಮಿಲಿಲೀಟರ್ ನೀರಿಗೆ 2 ಮಿಲಿಲೀಟರ್ ಹೆಕ್ಸಾಕೊನಜಾಲ್ ಅನ್ನು ಬೆರೆಸಿ ಬೇರುಗಳ ಮೂಲಕ ಒದಗಿಸಬೇಕು. ಸಾವಯವ ಹಾಗೂ ಜೈವಿಕ ಗೊಬ್ಬರಗಳನ್ನು ಯಥೇಚ್ಛವಾಗಿ ಹಾಕುವುದರಿಂದ ಮರಗಳ ಬೆಳವಣಿಗೆ ಚೆನ್ನಾಗಿದ್ದು ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ. ತಾಟಿಪಾಕ್, ಇದು ಅಷ್ಟೇನು ಮಾರಕವಲ್ಲ, ಆದರೆ 25 ರಿಂದ 40 ವರ್ಷ ವಯಸ್ಸಿನ ಮರಗಳ ಬಲ ಕುಗ್ಗುವಂತೆ ಮಾಡುತ್ತದೆ. ಇದ್ದಕ್ಕಿದ್ದಂತೆ ಮರಗಳ ಇಳುವರಿ ಏರುವುದು ಹಾಗೂ ಗರಿಗಳು ಸಾಧಾರಣ ಹಸಿರು ಬಣ್ಣಕ್ಕೆ ಬದಲಾಗಿ ದಟ್ಟ ಹಸಿರು ಉಂಟಾಗಿ 2 ವರ್ಷಗಳವರೆಗೆ ಹೆಚ್ಚಿನ ಇಳುವರಿ ಕೊಡುತ್ತವೆ. ಅನಂತರ ಇಳುವರಿ ಕುಸಿಯುತ್ತಾ ಹೋಗುತ್ತದೆ. ಎಲೆಗಳ ಗಾತ್ರ ಕುಗ್ಗುತ್ತದೆ ಹಾಗೂ ಅವು ತಿಳಿ ಹಸಿರು ಬಣ್ಣಕ್ಕೆ ಬದಲಾಗುವು. ಇದಕ್ಕೆ ಮೈಕೋಪ್ಲಾಸ್ಮಾದಂತಹ ರೋಗಾಣುಗಳು ಕಾರಣವೆನ್ನಲಾಗಿದೆ. ಇದರ ಹತೋಟಿಗೆ ಸೂಕ್ತ ಕ್ರಮಗಳಾವೂ ಇಲ್ಲ. ಆದರೆ ರೋಗಕ್ಕೆ ತುತ್ತಾದ ಮರಗಳನ್ನು ಗುರುತಿಸಿ ಬೇರು ಸಹಿತ ಕಿತ್ತು ಹಾಕುವುದು ಒಳ್ಳೆಯದು. ಬೂದು ಬಣ್ಣದ ಎಲೆ ಚುಕ್ಕೆ ಅಥವಾ ಸೊರಗು ರೋಗ, ಇದು ಪೆಸ್ಟೋಲೇಶಿಯಾ ಪಾಮೆರಮ್ ಎಂಬ ಶಿಲೀಂಧ್ರದಿಂದ ಬರುತ್ತದೆ. ಇದರ ಲಕ್ಷಣಗಳೆಂದರೆ ಮೊದಲು ಹೊರ ಸುತ್ತುಗಳಲ್ಲಿನ ಎಲೆ
ಎಲೆಗಳಲ್ಲಿ ಸಣ್ಣ ಸಣ್ಣ ಹಳದಿ ಕಂದು ಬಣ್ಣದ ಚುಕ್ಕೆಗಳು ಕಾಣಿಸಿಕೊಳ್ಳುವು. ದಿನ ಕಳೆದಂತೆ ಅವುಗಳ ಗಾತ್ರ ಹೆಚ್ಚಿ ಅಂಡಾಕಾರ ತಾಳುತ್ತವೆ. ಚುಕ್ಕೆಗಳ ಸುತ್ತ ಬೂದು ಬಣ್ಣದ ಬಳೆಯಕಾರದ ಗುರುತು ಇರುತ್ತದೆ. ಅವುಗಳ ಮಧ್ಯಭಾಗ ಬೂದು ಬಿಳುಪು ಬಣ್ಣಕ್ಕೆ ಮಾರ್ಪಟ್ಟು ಉಂಗುರಾಕಾರದ ಗುರುತು ಕಪ್ಪು ಬಣ್ಣಕ್ಕೆ ಬದಲಾಗುವುದು. 1% ಬೋರ್ಡೋ ಮಿಶ್ರಣ ಅಥವಾ ಮತ್ಯಾವುದಾದರೂ ತಾಮ್ರಯುಕ್ತ ಶಿಲೀಂಧ್ರನಾಶಕ ಸಿಂಪಡಿಸಿ ಇದನ್ನ ಹತೋಟಿ ಮಾಡಬಹುದು. ನೀರು ಬಸಿಯುವ ವ್ಯವಸ್ಥೆ ಇರಬೇಕು. ಪೊಟ್ಯಾಶ್ ಯುಕ್ತ ರಾಸಾಯನಿಕ ಗೊಬ್ಬರಗಳನ್ನು ಹಾಕುವುದು ಲಾಭದಾಯಕ. ಬೋರಾನ್ ಸತ್ವದ ಕೊರತೆ, ಇದರ ಅಭಾವ ಇದ್ದಾಗ ಗರಿಗಳು ಸರಿಯಾಗಿ ವೃದ್ಧಿ ಹೊಂದುವುದಿಲ್ಲ ಹಾಗೂ ಅವು ವಿಕಾರಗೊಂಡು ಸುಳಿ ಭಾಗದಲ್ಲಿ ಹಿಚುಕಿದ ರೀತಿಯಲ್ಲಿ ಸಿಕ್ಕಿ ಹಾಕಿಕೊಂಡಿರುತ್ತವೆ. ಸುಳಿ ಎಲೆ ಗಾತ್ರದಲ್ಲಿ ತೀರಾ ಸಣ್ಣದಿರುತ್ತದೆ. ಕೆಲವೊಮ್ಮೆ ಅದು ಹೊರಬರಲು ಅಸಮರ್ಥವಿರುತ್ತದೆ. ಬಹುತೇಕ ಹೆಣ್ಣು ಹೂಗಳು ಕಾಯಿ ಕಚ್ಚಲು ವಿಫಲಗೊಳ್ಳುತ್ತವೆ. ಇಡೀ ಹೊಂಬಾಳೆಯಲ್ಲಿ 1-2 ಕಾಯಿಗಳು ಪೂರ್ಣ ಗಾತ್ರಕ್ಕೆ ಬೆಳೆಯುತ್ತವೆ ಅಷ್ಟೇ. ಅಂತಹ ಮರಗಳಿಗೆ ತಲಾ 50 ಗ್ರಾಂ ಬೋರಾನ್ ಅನ್ನು ಒದಗಿಸಬೇಕು. 1 ತಿಂಗಳ ಅಂತರದಲ್ಲಿ 2 ಸಾರಿ ಕೊಟ್ಟರೆ ಸುಧಾರಣೆ ಕಂಡುಬರುತ್ತದೆ. ಇದು ಆಗಿತ್ತು ತೆಂಗಿನ ತೋಟದಲ್ಲಿ ಗೊಬ್ಬರದ ನಿರ್ವಹಣೆ ಮತ್ತು ಪ್ರಮುಖ ಕೀಟ ಹಾಗೂ ರೋಗಗಳ ಒಂದು ನಿರ್ವಹಣೆ ಕುರಿತ ಮಾಹಿತಿ. ಇನ್ನು ಹೆಚ್ಚಿನ ಮಾಹಿತಿ ತಾವು ಪಡೆಯುವುದಾದಲ್ಲಿ ಹತ್ತಿರದ ಸಹಾಯಕ ತೋಟಗಾರಿಕೆ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಬಹುದು, ಇಲ್ಲವೇ ರೈತ ಸಂಪರ್ಕ ಕೇಂದ್ರವನ್ನು ಸಂಪರ್ಕಿಸಬಹುದು, ಇಲ್ಲವೇ ತಾಲೂಕು ಮಟ್ಟದ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಬಹುದು, ಇಲ್ಲವೇ ಜಿಲ್ಲಾ ಮಟ್ಟದಲ್ಲಿ ಇರ್ತಕ್ಕಂಥ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಬಹುದು, ಇಲ್ಲವೇ ಹತ್ತಿರದ ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ಸಂಶೋಧನಾ ಕೇಂದ್ರಗಳು, ಕೃಷಿ ವಿಶ್ವವಿದ್ಯಾನಿಲಯ ನವಿಲೆ ಶಿವಮೊಗ್ಗ, ಕೃಷಿ ವಿಶ್ವವಿದ್ಯಾನಿಲಯ ನವಿಲೆ ಇರುವಕ್ಕಿ ಶಿವಮೊಗ್ಗ ಜಿಲ್ಲೆ ಇಲ್ಲಿ ಸಂಪರ್ಕಿಸಬಹುದು, ಇಲ್ಲವೇ ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರನ್ನ ಸಂಪರ್ಕಿಸಬಹುದು.